ಎಲ್ಲ ನಿಧಾನವಾಗಿ ಯಪ್ಪ ನಮ್ಮ ಟೈಮ್ ಬಂತು ಹೋಗ್ಬೇಕು ಅಂತ ವಿಚಾರ ಮಾಡ್ತಾವ. ನಮ್ಮ ಟೈಮ್ ಬಂದಿದೆ, ನಾವು ನಮ್ಮ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ಬುತ್ತಿ ಗಿತ್ತಿ ರೆಡಿ ಮಾಡ್ಕೊಂಡು ಬ್ಯಾಗ ಬುತ್ತಿ, ಶೇಂಗಾದ ಹೋಳಿಗೆ, ಶೇಂಗಾದ ಉಂಡಿ, ಚೋಡ, ಚಪಾತಿ, ಪಡ್ಡು ಗಿಡ್ಡ ಎಲ್ಲ ಕಟ್ಕೊಂಡು ನಿಧಾನವಾಗಿ ಹೊಂಟು ಬಿಡ್ತಾವ. ಚಿಕ್ಕ ಅಂಡೋಮಾನ್, ಮಧ್ಯ ಅಂಡೋಮಾನ್, ಇವುಗಳಲ್ಲಿ ಅತಿ ದೊಡ್ಡ ಅಂಡೋಮಾನ್ ಯಾವುದು? ಇವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಅಂಡೋಮಾನ್ ಯಾವುದು? ದಕ್ಷಿಣ ಅಂಡೋಮಾನ, ಉತ್ತರ ಅಂಡೋಮಾನ, ಚಿಕ್ಕ ಅಂಡೋಮಾನ, ಮಧ್ಯ ಅಂಡೋಮಾನ್. ಇವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವ ಅಂಡೋಮಾನ್ ಯಾವುದು? ಅಂಡೋಮಾನ್ ಯಾವ್ದಂದ್ರ ಮಧ್ಯ ಅಂಡೋಮಾನ್ ರೈಟ್ ಆನ್ಸರ್ ನೋಡಿ. ಅತ್ಯಂತ ದೊಡ್ಡದಾಗಿರುವಂತ ಅಂಡೋಮಾನ್ ಯಾವ್ದಂದ್ರ ಮಧ್ಯ ಅಂಡೋಮಾನ್. ಅಂಡೋಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇರ್. ಪೋರ್ಟ್ ಬ್ಲೇರ್ ಯಾವ ಅಂಡೋಮಾನದಲ್ಲಿ ಕಂಡು ಬರುತ್ತದೆ? ಅಂಡೋಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇಯರ್. ಇದು ಯಾವ ಅಂಡೋಮಾನದಲ್ಲಿ ಕಂಡು ಬರುತ್ತದೆ? ಅಂಡೋಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇಯರ್. ಇದು ಯಾವ ಅಂಡೋಮಾನದಲ್ಲಿ ಕಂಡು ಬರುತ್ತದೆ ಅಂದ್ರೆ ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರುತ್ತದೆ ನೋಡಿ. ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರುತ್ತದೆ. ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರುತ್ತದೆ. ನೆನ್ಪಿಡಿ, ವೆರಿ ವೆರಿ ಇಂಪಾರ್ಟೆಂಟ್. ದಕ್ಷಿಣ ಅಂಡೋಮಾನದಲ್ಲಿ ಪೋರ್ಟ್ ಬ್ಲೇಯರ್ ಅನ್ನುವಂತ ಒಂದು ಪ್ರಮುಖವಾಗಿರುವ ಪೋರ್ಟ್ ಬ್ಲೇಯರ್ ಅನ್ನುವಂತ ಪ್ರಮುಖವಾದಂತ ಅಂಡೋಮಾನ್ ನಿಕೋಬಾರದ ರಾಜಧಾನಿ ಅಂತ ಹೇಳಿ ಗುರುತಿಸ್ತೀವಿ ಅದನ್ನು. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಡಿಸ್ಟ್ರಿಕ್ಟ್ ಮೇಜರ್ ರೋಡ್ ಅಂಡ್ ವಿಲೇಜ್ ರೋಡ್. ಹಳದಿ ಮತ್ತು ಬಿಳಿ ಬಣ್ಣ ಯಾವ ರಸ್ತೆಗಳ ಹೆದ್ದಾರಿಗಳ ಕಿಲೋಮೀಟರ್ ಹಳದಿ ಮತ್ತು ಬಿಳಿ ಬಣ್ಣದಿಂದ ಅಲಂಕಾರವಾಗಿರುತ್ತದೆ? ಹಳದಿ ಮತ್ತು ಬಿಳಿ ಬಣ್ಣ, ಹಳದಿ ಪ್ಲಸ್ ಬಿಳಿ ಬಣ್ಣ. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಹಳದಿ ಮತ್ತು ಬಿಳಿ ಬಣ್ಣಗಳಿಂದ ಅಲಂಕಾರವಾಗಿರುತ್ತದೆ ನೋಡಿ. ನ್ಯಾಷನಲ್ ಹೈವೇ ಇವುಗಳ ಬಣ್ಣ ಹೆಂಗಿರುತ್ತಂದ್ರೆ ಹಳದಿ ಮತ್ತು ಬಿಳಿ ಬಣ್ಣಗಳಿಂದ ಅಲಂಕಾರವಾಗಿರುತ್ತದೆ. ನೋಡಿ, ಹಳದಿ, ಹಸಿರು, ಕಪ್ಪು, ಕೇಸರಿ ಬಣ್ಣಗಳು ತೆಗೆದುಕೊಂಡಾಗ ಹಳದಿ ಬಣ್ಣ, ಹಸಿರು ಬಣ್ಣ, ಕಪ್ಪು ಬಣ್ಣ ಮತ್ತೆ ಕೇಸರಿ ಬಣ್ಣ. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಹಳದಿ ಬಣ್ಣ ಇದ್ರೆ ರಾಜ್ಯ ಹೆದ್ದಾರಿಗಳು ಹಸಿರು ಬಣ್ಣ, ಜಿಲ್ಲಾ ರಸ್ತೆಗಳು ಕಪ್ಪು ಬಣ್ಣ, ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣಗಳಿಂದ ಅಲಂಕಾರವಾಗಿರುತ್ತವೆ ನೋಡಿ. ನೆನ್ಪಿಡಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 2017 KS ಕ್ವಶನ್ ಆಗಿದೆ ಇದು. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣದಿಂದ ಅಲಂಕಾರವಾಗಿರುತ್ತದೆ ಅಂತ ಕೇಳೋಣ. ಹಳದಿ ಬಣ್ಣದಿಂದ ಅಲಂಕಾರವಾಗಿರುತ್ತದೆ ನೋಡಿ. ಹಳದಿ ಬಣ್ಣ. ಕೇಂದ್ರ ರೈಲ್ವೆ ವಲಯ, ಉತ್ತರ ಮಧ್ಯ ರೈಲು ವಲಯ, ದಕ್ಷಿಣ ಮಧ್ಯ ರೈಲು ವಲಯ, ದಕ್ಷಿಣ ಕರಾವಳಿ ರೈಲು ವಲಯ. ಭಾರತ ದೇಶದ 18ನೇ ರೈಲು ವಲಯ ಯಾವುದು? ನಮ್ಮ ಭಾರತ ದೇಶದಲ್ಲಿ ಘೋಷಣೆಯಾದ 18ನೇ ರೈಲು ವಲಯ ಯಾವುದು? ಭಾರತ ದೇಶದಲ್ಲಿ ಘೋಷಣೆಯಾದ 18ನೇ ರೈಲು ವಲಯ ಯಾವುದು? ಎರಡು 2019 ಫೆಬ್ರವರಿ 27ರಂದು ಘೋಷಣೆಯಾಗಿದೆ.
2019 ಫೆಬ್ರವರಿ 27ರಂದು ಘೋಷಣೆಯಾಗಿರುವಂತ ಭಾರತ ದೇಶದ ರೈಲು ವಲಯ ಯಾವ್ದಂದ್ರ ದಕ್ಷಿಣ ಕರಾವಳಿ ರೈಲು ವಲಯ. ಈ ದಕ್ಷಿಣ ಕರಾವಳಿ ರೈಲು ವಲಯ ಇದರ ಹೆಡ್ ಕ್ವಾರ್ಟರ್ ಯಾವುದು? ಆಂಧ್ರ ಪ್ರದೇಶದ ವಿಶಾಖಪಟ್ಟಣ. ನೋಡಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ದಕ್ಷಿಣ ಕರಾವಳಿ ರೈಲು ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ದಕ್ಷಿಣ ಕರಾವಳಿ ರೈಲು ವಲಯದ ಕೇಂದ್ರ ಕಚೇರಿಯನ್ನ ಕಾಣ್ತೀವಿ. ಮುಂಬೈ ಉತ್ತರ ಮಧ್ಯ ರೈಲು ವಲಯ, ದಕ್ಷಿಣ ಮಧ್ಯ ರೈಲು ವಲಯ, ಕೇಂದ್ರ ರೈಲು ವಲಯ. ಶಬಾಷ್, ಎಕ್ಸಲೆಂಟ್. ಕೇಂದ್ರ ರೈಲು ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಮುಂಬೈದಲ್ಲಿ ಕಂಡು ಬರ್ತದೆ. ಕೇಂದ್ರ ರೈಲು ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಮುಂಬೈದಲ್ಲಿ ಕಂಡು ಬರುತ್ತದೆ. ಇಂಪಾರ್ಟೆಂಟ್ ಕ್ವಶನ್. ಕಲ್ಕತ್ತಾ, ಚೆನ್ನೈ, ಎನ್ನೋರ, ಟುಟುಕೋರಿಯನ್. ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಿದ ಬಂದರ ಯಾವುದು? ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಿದ ಬಂದರ ಯಾವುದಂದ್ರ ಕಲ್ಕತ್ತಾ ಬಂದರ. ನೋಡಿ, ಕಲ್ಕತ್ತಾ ಬಂದರವನ್ನ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಲಾಗಿದೆ. ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಿದಂತ ಬಂದರ ಯಾವುದಂದ್ರ ಕಲ್ಕತ್ತಾ ಬಂದರ. ನೆನ್ಪಿಡಿ. ಯಾವ ಬಂದರವನ್ನ ಕಲ್ಕತ್ತಾ ಬಂದರಿಗೆ ಇತ್ತೀಚೆಗೆ ಯಾವ ಹೆಸರನ್ನು ಕೊಡಲಾಗಿದೆ? ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಹೆಸರಿಸಲಾಗಿದೆ. ನೋಡಿ, ಕಲ್ಕತ್ತಾ ಬಂದರವನ್ನ ಯಾವ ಹೆಸರಿಂದ ಕರೆಯಲಾಗಿದೆ ಅಂದ್ರ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಹೆಸರಿಸಲಾಗಿದೆ. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ, ವೆರಿ ವೆರಿ ಇಂಪಾರ್ಟೆಂಟ್. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಯಾವ ಬಂದರವನ್ನು ಕರೀತಾರೆ ಅಂದ್ರ ಕಲ್ಕತ್ತಾ ಬಂದರವನ್ನು ಕರೀತಾರೆ. ಶ್ಯಾಮ್ ಪ್ರಕಾಶ್, ನಿಮ್ಮಿಂದ ಭಾರತೀಯ ನೌಕಾಪಟದಲ್ಲಿ ಜಾಬ್ ಆಗಿದೆ ಸರ್. ಲಿಂಗರಾಜ್ ಪ್ರಕಾಶ್ ಮುಖರ್ಜಿ ಬಂದರ ರೈಟ್ ಆನ್ಸರ್. ನೋಡಿ, ಯಾವ ಬಂದರವನ್ನ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಕರೆಯುತ್ತಾರೆ ಅಂದ್ರೆ ಕಲ್ಕತ್ತಾ ಬಂದರ. ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರವನ್ನು ಕರೀತಾರೆ? ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರವನ್ನು ಕರೀತಾರೆ ಅಂದ್ರೆ ಚೆನ್ನೈ ಬಂದರ. ನೋಡಿ, ಚೆನ್ನೈ ಬಂದರವನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ದಕ್ಷಿಣ ಭಾರತದ ಹೆಬ್ಬಾಗಿಲು ಯಾವುದಂದ್ರ ಚೆನ್ನೈ ಬಂದರ. ಚೆನ್ನೈ ಬಂದರವನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು. ಇದು ಕೂಡ ಎಕ್ಸಾಮ್ ಬಹಳ ಸರಿ ಕ್ವಶನ್ ಆಗಿದೆ. ಯಾವ ಬಂದರವನ್ನ ಹವಳ ಮುತ್ತುಗಳ ಬಂದರ ಎಂದು ಕರೆಯುತ್ತಾರೆ? ಯಾವ ಬಂದರವನ್ನ ಹವಳ ಮುತ್ತುಗಳ ಬಂದರ ಎಂದು ಕರೆಯುತ್ತಾರೆ? ಹವಳ ಮುತ್ತುಗಳ ಬಂದರ ಎಂದು ಕರೆಯುತ್ತಾರೆ ಅಂದ್ರೆ ಟುಟುಕೋರಿಯನ್ ಬಂದರ. ನೋಡಿ, ತಮಿಳುನಾಡಿನಲ್ಲಿ ಕಂಡು ಬರುವ ಟುಟುಕೋರಿಯನ್ ಬಂದರ ಇದೆಯಲ್ಲ, ಇದನ್ನ ಹವಳ ಮುತ್ತುಗಳ ಬಂದರ ಅಂತ ಹೇಳಿ ಕರೀತಾರೆ. ನಾಲ್ಕು ರಾಜ್ಯ, 3 ರಾಜ್ಯ, 2 ರಾಜ್ಯ, 5 ರಾಜ್ಯ. ಥಾರ್ ಮರುಭೂಮಿ ಭಾರತ ದೇಶದ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಥಾರ್ ಮರುಭೂಮಿ ಇದೆಯಲ್ಲ, ಈ ಥಾರ್ ಮರುಭೂಮಿ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಥಾರ್ ಮರುಭೂಮಿ ಎಂಬುದು 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಆ 4 ರಾಜ್ಯಗಳು ಯಾವಂದ್ರ ಒಂದು ರಾಜಸ್ಥಾನ್, ಪಂಜಾಬ, ಹರಿಯಾಣ ಮತ್ತು ಗುಜರಾತ್. 4 ರಾಜ್ಯಗಳಲ್ಲಿ ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಗುಜರಾತ್, ಈ 4 ರಾಜ್ಯಗಳಲ್ಲಿ ಥಾರ್ ಮರುಭೂಮಿ ಹಂಚಿಕೆಯಾಗಿದೆ. ಭಾರತ ದೇಶದ ಥಾರ್ ಮರುಭೂಮಿ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂದ್ರೆ 4 ರಾಜ್ಯಗಳಲ್ಲಿ. ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಅಂತ ಕರೀತಾರೆ. ಚೋಲಿಸ್ತಾನ್. ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಯಾವ ಹೆಸರನ್ನು ಕರೀತಾರೆ ಅಂದ್ರ
ಚೋಲಿಸ್ತಾನ್ ಅಂತ ಕರೀತಾರೆ. ತಾರ ಮರುಭೂಮಿಯ ಕೇಂದ್ರ ಭಾಗವನ್ನ ಬಬರ್ ಅಂತ ಕರೀತಾರೆ. ಅದರ ಸುತ್ತಲಿನ ಭಾಗವನ್ನ ಮರಸ್ಥಲಿ ಅಂತ ಹೇಳಿ ಕರೀತಾರೆ. ಮರಸ್ಥಲಿ, ಸುತ್ತಲಿ ಭಾಗವನ್ನ ಮರಸ್ಥಲಿ, ಕೇಂದ್ರ ಭಾಗವನ್ನ ಬಬರ್ ಎಂದು ಕರೆಯುತ್ತಾರೆ ನೆನಪಿಡಿ. ಯಾರ್ಯಾರು ಡಿಗ್ರಿ ಮುಗಿಸಿರಲ್ಲ, ಡಿಗ್ರಿ ಮುಗಿಸಿದವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ನೋಡಿ ಸ್ನೇಹಿತರೆ. ನದಿ ಪಾತ್ರೆ, ನದಿ ಮೂಲ, ನದಿ ಸಂಗಮ. ನದಿ ಹುಟ್ಟುವ ಸ್ಥಳಕ್ಕೆ ಏನೆಂದು ಕರೆಯುತ್ತಾರೆ? ನದಿ ಹುಟ್ಟುವ ಸ್ಥಳಕ್ಕೆ ಯಾವ ಹೆಸರಿಂದ ಕರೆಯುತ್ತಾರೆ? ನದಿ ಹುಟ್ಟುವ ಸ್ಥಳವನ್ನ ಯಾವ ಹೆಸರಿಂದ ಕರೆಯುತ್ತಾರೆ? ನದಿ ಹುಟ್ಟುವ ಸ್ಥಳವನ್ನ ನದಿ ಮೂಲ ಅಂತ ಕರೀತಾರೆ ನೋಡಿ. ನದಿ ಎಲ್ಲಿ ಹುಟ್ಟುತ್ತದಲ್ಲ ಆ ಸ್ಥಳಕ್ಕೆ ಏನಂತ ಕರೀತಾರೆ? ನದಿ ಮೂಲ. ನದಿ ಹುಟ್ಟುವ ಸ್ಥಳವನ್ನ ನದಿ ಮೂಲ ಎಂದು ಕರೆಯುತ್ತಾರೆ. ನದಿ ಅಂತ್ಯಗೊಳ್ಳುವ ಸ್ಥಳಕ್ಕೆ ನದಿ ಮುಖ ಅಂತ ಕರೀತಾರೆ. ನದಿ ಅಂತ್ಯಗೊಳ್ಳುವ ಸ್ಥಳಕ್ಕೆ ನದಿ ಮುಖ, ಹುಟ್ಟುವ ಸ್ಥಳಕ್ಕೆ ನದಿ ಮೂಲ ಎಂದು ಕರೆಯುತ್ತಾರೆ. ಹುಟ್ಟಿನಿಂದ ಸಾಯುವವರೆಗೆ ನದಿ ಎಷ್ಟು ಹಂತಗಳಲ್ಲಿ ಚಲಿಸ್ತದೆ ಅಂದ್ರೆ 3 ಹಂತಗಳಲ್ಲಿ ಚಲಿಸ್ತದೆ. ಒಂದು ಬಾಲ್ಯ, ಯೌವನ, ಮುಪ್ಪಾವಸ್ಥೆ. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ. ಮುಂಗಾರು, ಹಿಂಗಾರು, ಚಳಿಗಾಲ, ಬೇಸಿಗೆ ಕಾಲ. ಸ್ಥಳೀಯ ಮಾರುತಗಳು ಯಾವ ಸಂದರ್ಭದಲ್ಲಿ ಬೀಸುತ್ತವೆ? ಸ್ಥಳೀಯ ಮಾರುತಗಳು ಯಾವ ಸಂದರ್ಭದಲ್ಲಿ ಬೀಸುತ್ತವೆ? ಸ್ಥಳೀಯ ಮಾರುತಗಳು ಬೇಸಿಗೆ ಸಂದರ್ಭದಲ್ಲಿ ಬೀಸ್ತಾವೆ ನೋಡಿ. ಬೇಸಿಗೆ ಕಾಲದಲ್ಲಿ ಸ್ಥಳೀಯ ಮಾರುತಗಳು ಬೀಸ್ತವೆ. ಆ ಸ್ಥಳೀಯ ಮಾರುತಗಳನ್ನು ಏನಂತ ಕರೀತಾರಂದ್ರ ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ, ಪಂಜಾಬದಲ್ಲಿ ನಾರ್ವೆಸ್ಟಾರ್ ಅಂತ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಆಂಡಿಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಕಾಲ ಬೈಸಾಖಿ. ಬೇಸಿಗೆ ದಿನಮಾನದ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಮಾರ್ಚ್ದಿಂದ ಮೇ. ಮಾರ್ಚ್ದಿಂದ ಮೇ. ಆಕ್ಚುಲಿ ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಎಲ್ಲಿ ಬೀಳುತ್ತವೆ ಅಂತಂದ್ರ ಈ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಸಂಭಾಜಕ ವೃತ್ತದ ಮೇಲೆ. ಭಾರತ ದೇಶ ಇರೋದು ಇಲ್ಲಿ ಈ ಭಾಗದಲ್ಲಿ ಭಾರತ ದೇಶ ಕಂಡು ಬರ್ತದೆ. ಭಾರತ ದೇಶ ಈ ಭಾಗದಲ್ಲಿ ಭಾರತ ಇದೆ. ಭಾರತ ದೇಶ. ಬರೀ ಅಸಹ್ಯ ಮಾಡ್ರ. ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಉಷ್ಣಾಂಶ ಹೋದಂಗೆ ಏನಾಗ್ತದೆ ಜಾಸ್ತಿ ಆಗ್ತದೆ. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ ಉಷ್ಣಾಂಶ ಪ್ರಮಾಣ ಏನಾಗ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಸಂದರ್ಭದಲ್ಲಿ ರಾಜಸ್ಥಾನದ ಗಂಗಾನಗರ ಅನ್ನುವಂಥ ಸ್ಥಳ, ರಾಜಸ್ಥಾನದ ಗಂಗಾನಗರದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾದ್ರ ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಅಂದ್ರ ರಾಯಚೂರದಲ್ಲಿ. ನೆನ್ಪಿಡಿ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವುದು ರಾಜಸ್ಥಾನದ ಗಂಗಾನಗರ. ರಾಜಸ್ಥಾನದ ಗಂಗಾನಗರದಲ್ಲಿ ಎಷ್ಟು ಡಿಗ್ರಿ? 52 ಡಿಗ್ರಿ ಸೆಲ್ಸಿಯಸ್. ಅದೇ ಕರ್ನಾಟಕ ರಾಜ್ಯದ ರಾಯಚೂರದಲ್ಲಿ 45.6 ಡಿಗ್ರಿ ಸೆಲ್ಸಿಯಸ್. ಭೂಮಿಯ ಮೇಲೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಭೂಮಿಯ ಮೇಲೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದ
ಅಲ್ ಅಜೇಜಿ ಅನ್ನುವಂಥ ಸ್ಥಳ. ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿ ಅನ್ನುವಂಥ ಸ್ಥಳದಲ್ಲಿ ಎಷ್ಟು ಉಷ್ಣಾಂಶ ದಾಖಲಾಗಿದೆ ಅಂದ್ರೆ 57 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಭಾರತ ದೇಶದಲ್ಲಿ ಹೈಯೆಸ್ಟ್ ಉಷ್ಣಾಂಶ ದಾಖಲಾಗಿದ್ದು ಗಂಗಾನಗರ. ಆದ್ರ ಕರ್ನಾಟಕ ರಾಜ್ಯದಲ್ಲಿ ರಾಜಸ್ಥಾನದ ರಾಯಚೂರು ಕರ್ನಾಟಕ ರಾಜ್ಯದಲ್ಲಿ ಭೂಮಿಯ ಮೇಲೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿ ಅನ್ನುವಂಥ ಸ್ಥಳದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ. ಬೇಸಿಗೆ ದಿನಮಾನಗಳಲ್ಲಿ ಬೀಸುವಂತ ಮಾರುತಗಳಿಗೆ ಏನಂತ ಕರೀತಾರಂದ್ರ ಸ್ಥಳೀಯ ಮಾರುತಗಳಂತ ಕರೀತಾರೆ. ಆ ಸ್ಥಳೀಯ ಮಾರುತಗಳನ್ನ ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ. ರಾಜಸ್ಥಾನದಲ್ಲಿ ಲೂ, ಪಂಜಾಬದಲ್ಲಿ ನಾರ್ವೆಸ್ಟಾರ್, ಉತ್ತರ ಪ್ರದೇಶದಲ್ಲಿ ಆಂಡೀಸ್, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ. ರಾಜಸ್ಥಾನ್, ಪಂಜಾಬ್, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ, ನಾರ್ವೆಸ್ಟಾರ್. ರಾಜಸ್ಥಾನದಲ್ಲಿ ಲೂ, ಪಂಜಾಬದಲ್ಲಿ ನಾರ್ವೆಸ್ಟಾರ್, ರಾಜಸ್ಥಾನದಲ್ಲಿ ರೂ. ಇನ್ನು ಉತ್ತರ ಪ್ರದೇಶದಲ್ಲಿ ಆಂಡೀಸ್, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ. ಈ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಗೆ ಏನಂತ ಕರೀತಾರೆ? ಪರಿಸರಣ ಮಳೆ. ಈ ಮಳೆಯನ್ನ ಕರ್ನಾಟಕ ರಾಜ್ಯದಲ್ಲಿ 2 ಹೆಸರಿಂದ ಕರೀತಾರೆ. ಒಂದು ಕಾಫಿಯ ಹೂ ಮಳೆ, ಇನ್ನೊಂದು ಚೆರ್ರಿ ಬ್ಲಾಸಮ್. ಕಾಫಿಯ ಹೂ ಮಳೆ, ಇನ್ನೊಂದು ಚೆರ್ರಿ ಬ್ಲಾಸಮ್. ಎಲ್ಲಿ? ಕರ್ನಾಟಕ ರಾಜ್ಯದಲ್ಲಿ. ಕೇರಳ ರಾಜ್ಯದಲ್ಲಿ ಮಾವಿನ ಹೂ ಮಳೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚಹಾದ ಹೂ ಮಳೆ ಅಂತ ಕರೀತಾರೆ. ಚಹಾದ ಹೂ ಮಳೆ. ಈ ಸಮಯದಲ್ಲಿ ಭಾರತ ಎಷ್ಟು % ಮಳೆ ಆಗ್ತಂದ್ರ ಭಾರತ ದೇಶ 10% ಮಳೆ ಆದ್ರೆ ಕರ್ನಾಟಕ ರಾಜ್ಯ 7% ಮಳೆ ಪಡೀತದೆ. ಸಮ್ಮರ್ ಸೀಸನ್ ದಲ್ಲಿ ಭಾರತ ಎಷ್ಟು % ಮಳೆ ಪಡೀತು ಅಂದ್ರೆ 10, ಕರ್ನಾಟಕ ರಾಜ್ಯ 7% ಮಳೆ ಪಡೀತು. 7%. ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ ಉಷ್ಣಾಂಶ ಪ್ರಮಾಣ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ರಾಜಸ್ಥಾನದ ಗಂಗಾನಗರದಲ್ಲಿ 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾದರೆ ಕರ್ನಾಟಕ ರಾಜ್ಯದ ರಾಯಚೂರದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗಿರುತ್ತದೆ. ಬೇಸಿಗೆ ದಿನಮಾನಗಳಲ್ಲಿ ಸ್ಥಳೀಯ ಮಾರುತಗಳು ಬೀಸುತ್ತವೆ. ಆ ಸ್ಥಳೀಯ ಮಾರುತಗಳನ್ನು ರಾಜಸ್ಥಾನದಲ್ಲಿ ಲೂ ಎನ್ನುವರು, ಪಂಜಾಬದಲ್ಲಿ ನಾರ್ವೆಸ್ಟಾರ್ ಎನ್ನುವರು, ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಎನ್ನುವರು, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಎನ್ನುವರು. ಕಾಲಬೈಸಾಖಿ ಎಂದರೆ ವಿನಾಶಕಾರಿಯ ಗಾಳಿ, ಆಂಡೀಸ್ ಅಂದರೆ ಕಣ್ಣುಗುರುಡುತನ. ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನು ಪರಿಸರಣ ಮಳೆ ಎನ್ನುವರು. ಈ ಮಳೆಯನ್ನು ಕರ್ನಾಟಕದಲ್ಲಿ ಕಾಫಿಯ ಹೂ ಮಳೆ ಅಥವಾ ಚೆರಿ ಬ್ಲಾಸಮ್ ಎನ್ನುವರು, ಕೇರಳ ರಾಜ್ಯದಲ್ಲಿ ಮಾವಿನ ಹೂ ಮಳೆ ಎನ್ನುವರು, ಅಸ್ಸಾಮದಲ್ಲಿ ಚಹಾದ ಹೂ ಮಳೆ ಎನ್ನುವರು. ಈ ಸಮಯದಲ್ಲಿ ಭಾರತ 10% ಮಳೆ ಪಡೆದರೆ ಕರ್ನಾಟಕ ರಾಜ್ಯ 7% ಮಳೆ ಪಡೆಯುತ್ತದೆ. ನೀವು ಚೆನ್ನಾಗಿ ಆನ್ಸರ್ ಮಾಡಿದ್ರು ಮೇಡಮ್ ಅವರು. ಇನ್ನು ಭಾರತ ದೇಶದಲ್ಲಿ ಬೇಸಿಗೆ ಆದ ಮೇಲೆ ಮಳೆಗಾಲದ ಕಾಲಾವಧಿ ಎಷ್ಟು? 4 ತಿಂಗಳು, 3 ತಿಂಗಳು, 2 ತಿಂಗಳು, 6 ತಿಂಗಳು. ಟೋಟಲ್ ಬೇಸಿಗೆ ಕಾಲಾವಧಿ ಎಷ್ಟು? ಭಾರತ ದೇಶದಲ್ಲಿ ಬೇಸಿಗೆಯ ಕಾಲಾವಧಿ, ಮಳೆಗಾಲದ ಕಾಲಾವಧಿ, ಮಳೆಗಾಲದ ಕಾಲಾವಧಿ ಎಷ್ಟು ಅಂತ ಕೇಳಿದೆ. ಬೇಸಿಗೆ ಕಾಲಾವಧಿ 3 ತಿಂಗಳಾದ್ರೆ ಮಳೆಗಾಲದ ಕಾಲಾವಧಿ ಎಷ್ಟು ಅಂದ್ರೆ 6 ತಿಂಗಳು. ಟೋಟಲ್ ಭಾರತ ದೇಶದಲ್ಲಿ ಮಳೆಗಾಲದ ಕಾಲಾವಧಿ ಎಷ್ಟು ತಿಂಗಳು ಅಂದ್ರೆ 6 ತಿಂಗಳ. ನೋಡಿ, 6 ತಿಂಗಳ ಮಳೆಗಾಲವನ್ನು ನೋಡ್ತೀವಿ. ಮಳೆಗಾಲದಲ್ಲಿ 2 ಪ್ರಕಾರ ನೋಡ್ತೀವಿ, ಒಂದು ಮುಂಗಾರು ಮಳೆ, ಇನ್ನೊಂದು ಹಿಂಗಾರು ಮಳೆ ಅಂತೇಳಿ. ಭಾರತ ದೇಶಕ್ಕೆ ಮಳೆ ತರುವ ಮಾರುತಗಳು ಯಾವುವು? ಭಾರತ ದೇಶಕ್ಕೆ ಮಳೆ ತರುವ ಅಥವಾ ಮಳೆಗಾಲದಲ್ಲಿ ಮಳೆ ತರುವ ಮಾರುತಗಳು ಸ್ಥಳೀಯ ಮಾರುತಗಳು, ಅನಿಶ್ಚಿತ ಮಾರುತಗಳು, ಆವರ್ತ ಮಾರುತಗಳು,
ಮಾನ್ಸೂನ್ ಮಾರುತಗಳು. ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆಯಲ್ಲಿ ಮಳೆ ತರುವ ಮಾರುತಗಳು ಯಾವುವು? ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆಯ ಸಂದರ್ಭದಲ್ಲಿ ಮಳೆ ತರುವಂತ ಮಾರುತಗಳು ಯಾವುವು ಅಂತಂದ್ರ ಸರಿಯಾದಂತ ಉತ್ತರ ಮಾನ್ಸೂನ್ ಮಾರುತಗಳು ನೋಡಿ. ಮಾನ್ಸೂನ್ ಮಾರುತಗಳು ರೈಟ್ ಆನ್ಸರ್. ಓಕೆ, ಮಾನ್ಸೂನ್ ಈ ಪದದ ಅರ್ಥ ಏನು, ಮೀನಿಂಗ್ ಏನು? ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆಯ ಮೌಸಿಮ್ ಅನ್ನುವಂಥ ಪದದಿಂದ ಬಂದದ್ದು. ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದದ್ದು. ಇದರ ಅರ್ಥ ಏನು ಅಂತಂದ್ರ ನಿಯತಕಾಲಿಕ ಆರ್ ಋತುಮಾನು ಎಂದರ್ಥ. ನಿಯತಕಾಲಿಕ ಅಥವಾ ಋತುಮಾನು ಎಂದರ್ಥ. ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಮೌಸಿಮ್ ಈ ಪದದ ಅರ್ಥ ಏನಂದ್ರ ನಿಯತಕಾಲಿಕ ಅಥವಾ ಋತುಮಾನು ಎಂದರ್ಥ. ಏನ್ ಸರ್ ಹಿಂಗಂದ್ರ ಮಾನ್ಸೂನ್ ಮಾರುತಗಳು ಅಂದ್ರ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವ ಗಾಳಿಯನ್ನು ಮಾನ್ಸೂನ್ ಮಾರುತಗಳು ಅಂತ ಕರೀತೀವಿ. ಮಾನ್ಸೂನ್ ಮಾರುತಗಳ ಮೀನಿಂಗ್ ಏನಂದ್ರ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವ ಗಾಳಿಗಳನ್ನ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಮಾನ್ಸೂನ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಅರಬಿಕ್ ಭಾಷೆಯಿಂದ ಬಂದಿದೆ. ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆ ಯಾವ ಪದ ಅಂದ್ರೆ ಮೌಸಿಮ್. ಇದರ ಮೀನಿಂಗ್ ಏನಂದ್ರ ನಿಯತಕಾಲಿಕ ಅಥವಾ ಋತುಮಾನು ಎಂದರ್ಥ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವ ಮಾರುತಗಳೇ ಮಾನ್ಸೂನ್ ಮಾರುತಗಳು. ಈ ಮಾನ್ಸೂನ್ ಮಾರುತಗಳಲ್ಲಿ ಎರಡು ಪ್ರಕಾರ. ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ನೈಋತ್ಯ ಮಾನ್ಸೂನ್ ಮಾರುತದ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಜೂನದಿಂದ ಸೆಪ್ಟೆಂಬರ್. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಕ್ಟೋಬರ್ದಿಂದ ನವೆಂಬರ್. ಜೂನ್ನಿಂದ ಸೆಪ್ಟೆಂಬರ್ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ, ಇದಕ್ಕೆ ಜೂಸ್ ಅಂತ ಕರಿತೀವಿ. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಕ್ಟೋಬರ್ದಿಂದ ನವೆಂಬರ್. ಇದನ್ನೇ ಏನಂತ ಕರೀತಾರೆ, ಮುಂಗಾರು ಮಳೆ ಅಂತ ಕರೀತಾರೆ. ಮುಂಗಾರು ಮಳೆ. ಇದನ್ನ ಏನ್ ಕರೀತಾರೆ ಅಂದ್ರ ಹಿಂಗಾರು ಮಳೆ. ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರೆದ್ರ, ಈಶಾನ್ಯ ಮಾನ್ಸೂನ್ ಮಾರುತಗಳನ್ನ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರೀತಾರೆ. ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಮತ್ತೆ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ನೆನ್ಪಿಡಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯನ್ನು ಮುಂಗಾರು ಮಳೆ ಅಂತ ಕರೆದ್ರ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯನ್ನ ಹಿಂಗಾರು ಮಳೆ ಎನ್ನುವರು. ಜೂನ್ನಿಂದ ಸೆಪ್ಟೆಂಬರ್, ಅಕ್ಟೋಬರ್ದಿಂದ ನವೆಂಬರ್. ಇದು ಟೋಟಲ್ 4 ತಿಂಗಳ ಕಾಲಾವಧಿ ಆದ್ರ ಇದು 2 ತಿಂಗಳ ಕಾಲಾವಧಿ. ಸರ್, ಮಾನ್ಸೂನ್ ಮಾರುತಗಳು ಎಲ್ಲಿ ಜನ್ಮ ತಾಳ್ತವೆ? ನಿಮ್ಗೆ ಗೊತ್ತಿರಲಿ ಮಾನ್ಸೂನ್ ಮಾರುತಗಳು ಹೆಂಗ್ ಜನ್ಮ ತಾಳ್ತಾವ ಅಂದ್ರ ಇದು ನೋಡಿ, ಇದು ಸಮಭಾಜಕ ವೃತ್ತ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಮಕರ ಸಂಕ್ರಾಂತಿ ವೃತ್ತ. ಸೂರ್ಯನ ಕಿರಣಗಳು ಜೂನ್ 21ನೇ ತಾರೀಕ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬಿದ್ದಿರ್ತವೆ. ಈ ಜೂನ್ ಮಾರ್ಚ್ ಇದೇ ತಿಂಗಳಲ್ಲಿ ಮಾರ್ಚ್ ಆಗಿರ್ಬೋದು, ಮೇ ಆಗಿರ್ಬೋದು, ಮಾರ್ಚ್ ಹಿಡಿದು ಮೇ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಇವೆಲ್ಲ ಸೂರ್ಯನ ಕಿರಣಗಳು ಇಲ್ಲೇ ಇರ್ತಾವ, ಈ ಭಾಗದಾಗ ಇರ್ತಾವ. ಯಾವಾಗ ಸೂರ್ಯನ ಕಿರಣಗಳು ಉತ್ತರಾರ್ಧ ಗೋಳದಲ್ಲಿ ಜಾಸ್ತಿ ಇರ್ತಾವಲ್ಲ, ಸೂರ್ಯನ ಕಿರಣಗಳು ಉತ್ತರಾರ್ಧ ಗೋಳದಲ್ಲಿ ಜಾಸ್ತಿ ಇರುವುದರಿಂದ
ಉತ್ತರಾರ್ಧಗೋಳದಲ್ಲಿ ಹೀಟ್ ಜಾಸ್ತಿ ಇರುತ್ತದೆ, ಉಷ್ಣಾಂಶ ಜಾಸ್ತಿ ಇರುತ್ತದೆ. ಉತ್ತರಾರ್ಧಗೋಳದಲ್ಲಿ ಹೀಟ್ ಜಾಸ್ತಿ ಇರುವುದರಿಂದ ದಕ್ಷಿಣಾರ್ಧಗೋಳದಲ್ಲಿ ತಂಪು ಜಾಸ್ತಿ ಇರುತ್ತದೆ. ತಂಪು ಜಾಸ್ತಿ ಅಂದ್ರೆ ಒತ್ತಡ ಪಟ್ಟಿ ಹೆಚ್ಚಲ್ಲ. ತಂಪು ಜಾಸ್ತಿ ಅಂದ್ರ ಹೈ ಪ್ರೆಷರ್ ಇರ್ತದೆ, ಒತ್ತಡ ಪಟ್ಟಿ ಜಾಸ್ತಿ ಇರ್ತದೆ. ಯಾವಾಗ ತಂಪು ಜಾಸ್ತಿ ಒತ್ತಡ ಪಟ್ಟಿ ಹೈ ಇರುತ್ತದೋ, ಹೈ ಪ್ರೆಷರ್ ಇರುತ್ತದೋ, ಆ ಹೈ ಪ್ರೆಷರ್ ಇರುವುದರಿಂದ ಒತ್ತಡ ಪಟ್ಟಿ ಜಾಸ್ತಿ ಇರುವುದರಿಂದ ಏನಾಗಿಬಿಡ್ತದೆ ಅಂದ್ರ ನಿರಂತರ ಮಾರುತಗಳು ಏನಾಗಿಬಿಡ್ತಾವ ಅಂದ್ರೆ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆಯಾಗುತ್ತವೆ. ನಿರಂತರ ಮಾರುತಗಳು ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆಯಾಗಿ ಆ ಮಾನ್ಸೂನ್ ಮಾರುತಗಳು ಏನು ವಿಚಾರ ಮಾಡ್ತಾವ ಅಂದ್ರ ಇವೆಲ್ಲ ನಿಧಾನವಾಗಿ ಯಪ್ಪ ನಮ್ ಟೈಮ್ ಬಂತು ಹೋಗ್ಬೇಕು ಅಂತ ವಿಚಾರ ಮಾಡ್ತಾವ. ನಮ್ ಟೈಮ್ ಬಂದಿದೆ, ನಾವು ನಮ್ಮ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ಬುತ್ತಿ ಗಿತ್ತಿ ರೆಡಿ ಮಾಡ್ಕೊಂಡು ಬ್ಯಾಗ ಬುತ್ತಿ, ಶೇಂಗಾದ ಹೋಳಿಗೆ, ಶೇಂಗಾದ ಉಂಡಿ, ಚೋಡಾ, ಚಪಾತಿ, ಪಡ್ಡು ಗಿಡ್ಡು ಎಲ್ಲ ಕಟ್ಕೊಂಡು ನಿಧಾನವಾಗಿ ಹೊಂಟು ಬಿಡ್ತಾವ. ಆ ಹೋಗುವಂತ ಸಮಯದಲ್ಲಿ ಈ ತರ ಬರ್ತಾವು, ಈ ತರ ಹೊಂಟು ಬಿಡ್ತಾವ ಎಲ್ಲಾ ಮಾರುತಗಳು. ಅದಕ್ಕೆ ನೋಡಿ ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸ್ತವೆ. ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸುವ ಮಾರುತಗಳೇ ನಾವೇನಂತ ಕರಿತೀವಿ ಅಂದ್ರೆ ಮುಂಗಾರು ಮಳೆ ಅಂತ ಕರಿತೀವಿ. ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸುವ ಮಾರುತಗಳೇ ಮುಂಗಾರು ಮಳೆ ಅಂತ ಕರೆದ್ರ, ಭೂಭಾಗದಿಂದ ಜಲಭಾಗದ ಕಡೆಗೆ ಬೀಸುವ ಮಾರುತಗಳನ್ನೇ ಹಿಂಗಾರು ಮಳೆ ಅಂತ ಕರೀತಾರೆ. ಹಿಂಗಾರು ಮಳೆ. ಮಳೆಗಾಲದಲ್ಲಿ ಎರಡು ಪ್ರಕಾರ, ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ಒಂದು ನೈಋತ್ಯ ಮಾನ್ಸೂನ್ ಮಾರುತ ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸುವ ಮಾರುತಗಳನ್ನೇ ಮುಂಗಾರು ಮಳೆ ಅಂತ ಕರೆದ್ರ, ಭೂಭಾಗದಿಂದ ಜಲಭಾಗದ ಕಡೆಗೆ ಬೀಸುವ ಮಾರುತಗಳನ್ನೇ ಹಿಂಗಾರು ಮಳೆ ಅಂತೇಳಿ ಕರೀತಾರೆ. ಹಿಂಗಾರು ಮಳೆ. ಏನೊಂದು ಕ್ವಶನ್ ಕೇಳಿರಲ್ಲ ಅವರು. ಮಧ್ಯ ಭಾಜಕದಿಂದ ಇಲ್ಲೋಪಿ. ಈಗ ಸೂರ್ಯನ ಕಿರಣಗಳು ಏನಾಗ್ಬಿಟ್ಟಾವ ಅಂದ್ರೆ ಎಲ್ಲ ಸಂಪೂರ್ಣವಾಗಿ ಉತ್ತರಾರ್ಧಗೋಳದ ಮೇಲೆ ಬಿದ್ದು ಬಿಟ್ಟಾವ. ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬಿದ್ದಿದ್ದರಿಂದ ಇಲ್ಲದ ಸೂರ್ಯನ ಕಿರಣಗಳು ಆಕ್ಚುಲಿ ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಹೈಯೆಸ್ಟ್ ಬಿದ್ದಾವ. ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಜಾಸ್ತಿ ಬಿದ್ದಾವಂದ್ರ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಜಾಸ್ತಿ. ಉಷ್ಣಾಂಶ ಜಾಸ್ತಿ ಅಂತಂದ್ರೆ ಒತ್ತಡ ಪಟ್ಟಿ ಕಡಿಮೆ. ಸೂರ್ಯನ ಕಿರಣ ಇಲ್ಲಿ ನೇರವಾಗಿ ಬಿದ್ದಾವಂದ್ರ ಉಷ್ಣಾಂಶ ಜಾಸ್ತಿ. ಇಲ್ಲಿ ನೇರವಾಗಿ ಬಿದ್ದಾವಂದ್ರೆ ಇಲ್ಲಿ ಓರೆಯಾಗಿ ಬಿದ್ದಿರ್ತವೆ. ಓರೆಯಾಗಿ ಬಿದ್ದಾವಂದ್ರೆ ತಂಪು ಜಾಸ್ತಿ. ತಂಪು ಜಾಸ್ತಿ ಅಂದ್ರೆ ಒತ್ತಡ ಪಟ್ಟಿ ಹೆಚ್ಚು. ಒತ್ತಡ ಪಟ್ಟಿ ಹೆಚ್ಚು ಅಂತಂದ್ರೆ ಆ ನಿರಂತರ ಮಾರುತಗಳು ಏನಾಗ್ತಾವಂದ್ರ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆ ಆಗುತ್ತವೆ. ಅದಕ್ಕೆ ಮಾನ್ಸೂನ್ ಮಾರುತಗಳಲ್ಲಿ ಒಂದೇದ್ ಯಾವ್ದಂದ್ರ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ಆ ನೈಋತ್ಯ ಮಾನ್ಸೂನ್ ಮಾರುತ ಏನ್ ಮಾಡ್ತದಂದ್ರ ಜಲಭಾಗದಿಂದ ಭೂಭಾಗದ ಕಡೆಗೆ ಚಲಿಸುತ್ತದೆ. ಜಲಭಾಗದಿಂದ ಭೂಭಾಗದ ಕಡೆಗೆ ಚಲಿಸುತ್ತದೆ. ಜಲಭಾಗದಿಂದ ಭೂಭಾಗದ ಕಡೆಗೆ ಚಲಿಸುವ ಮಾರುತಗಳನ್ನೇ ಏನಂತ ಕರಿತೀವಿ ಅಂದ್ರ ಮುಂಗಾರು ಮಳೆ ಅಂತ ಕರಿತೀವಿ. ಮುಂಗಾರು ಮಳೆ. ಮುಂಗಾರು ಮಳೆ ಅಂದ್ರು ಒಂದೇ, ನೈಋತ್ಯ ಮಾನ್ಸೂನ್ ಮಾರುತ ಅಂದ್ರು ಒಂದೇ, ಜಲಭಾಗದಿಂದ ಭೂಭಾಗದ ಕಡೆಗೆ ಚಲಿಸುವ ಮಾರುತಗಳಂದ್ರು ಒಂದೇ. ಜಲಭಾಗದಿಂದ ಭೂಭಾಗದ ಕಡೆಗೆ ಚಲಿಸುವ ಮಾರುತಗಳೇ ನೈಋತ್ಯ ಮಾನ್ಸೂನ್ ಮಾರುತಗಳು. ಜಲಭಾಗದಿಂದ ಭೂಭಾಗದ ಕಡೆಗೆ ಚಲಿಸುವ ಮಾರುತಗಳೇ ನೈಋತ್ಯ ಮಾನ್ಸೂನ್ ಮಾರುತಗಳು. ಇವುಗಳನ್ನೇ ಮುಂಗಾರು ಮಳೆ ಅಂತ ಕರೀತಾರೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳ ವಿಶೇಷ ಏನು ಅಂತಂದ್ರೆ ಇಲ್ಲಿ ಎರಡು ಶಾಖೆಗಳದ. ಮತ್ತೆ ಭಾರತ ದೇಶದಲ್ಲಿ ಎರಡು ಶಾಖೆಗಳನ್ನ ನೋಡ್ತೀವಿ ನಾವು. ಭಾರತ ದೇಶದಲ್ಲಿ ಎರಡು ಶಾಖೆಗಳು ಯಾವುವು? ಇಲ್ಲಿ ಎರಡು ಶಾಖೆಗಳು ಜನ್ಮ ತಾಳ್ತವೆ. ಒಂದು ಅರಬ್ಬಿ ಸಮುದ್ರ ಶಾಖೆ, ಒಂದು ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಅರಬ್ಬಿ ಸಮುದ್ರ ಶಾಖೆಯ ಮೂಲಕ ಭಾರತ ದೇಶದಲ್ಲಿ ಮೊದಲು ಮಳೆಯಾಗುವ ರಾಜ್ಯ ಯಾವುದು? ಎಕ್ಸಲೆಂಟ್. ಶಂಕರ್ ಅವರೇ, ರಾಹುಲ್ ಅವರೇ, ಲೋಕೇಶ್ ಅವರೇ, ವೀರೇಂದ್ರ. ಶಾಖೆಯ ಮೂಲಕ ಭಾರತ ದೇಶದಲ್ಲಿ ಮೊದಲು ಮಳೆಯಾಗುವ ರಾಜ್ಯ ಯಾವ್ದಂದ್ರ ಕೇರಳ ಫಸ್ಟ್ ಮಳೆ ಆಗ್ತದೆ ನೋಡಿ. ಕೇರಳ ಜೂನ್ 1ನೇ ತಾರೀಕು ಮಳೆ ಆಗ್ತದೆ. ಕರ್ನಾಟಕ ರಾಜ್ಯ ಜೂನ್ 7ನೇ ತಾರೀಕು ಮಳೆ ಆಗ್ತದೆ. ಜೂನ್ 7 ಅಂತ ಕರಿತೀವಲ್ಲ, ಜೂನ್ 7. ಜೂನ್ 7ನೇ ತಾರೀಕು ಕರ್ನಾಟಕ ರಾಜ್ಯ ಮಳೆ ಆಗ್ತದೆ, ಕೇರಳ ರಾಜ್ಯ. ಇನ್ನು ಜೂನ್ 10ನೇ ತಾರೀಕ ಮಹಾರಾಷ್ಟ್ರ ಮಳೆ ಆಗ್ತದೆ. ಇನ್ನು ಜೂನ್ 15ನೇ ತಾರೀಕ ರಾಜಸ್ಥಾನ ಮಳೆ ಆಗ್ತದೆ. ನೋಡಿ, ಇದು ಯಾವ ಶಾಖೆಯ ಮೂಲಕ ಮಳೆ ಆಗ್ತದೆ ಅಂದ್ರೆ ಅರಬ್ಬಿ ಸಮುದ್ರ ಶಾಖೆ. ಇದು ಅರಬ್ಬಿ ಸಮುದ್ರ ಶಾಖೆಯ ಮೂಲಕ ಕೇರಳ ರಾಜ್ಯ ಜೂನ್ 1ನೇ ತಾರೀಕು ಮಳೆ ಆದರೆ ಕರ್ನಾಟಕ ರಾಜ್ಯ ಜೂನ್ 7ನೇ ತಾರೀಕು ಮಳೆ ಆಗ್ತದ. ಮಹಾರಾಷ್ಟ್ರ ಜೂನ್ 10ನೇ ತಾರೀಕು ಮಳೆ ಆಗ್ತದೆ. ಜೂನ್ 15ನೇ ತಾರೀಕು ರಾಜಸ್ಥಾನ ಮಳೆ ಆಗ್ತದೆ.
ಆದ್ರೂ ರಾಜಸ್ಥಾನದಲ್ಲಿ ಮಳೆ ನೆರಳಿನ ಪ್ರದೇಶ. ಮಳೆ ನೆರಳಿನ ಪ್ರದೇಶ ಅಂದ್ರೆ ಏನು? ಬೆಟ್ಟ ಗುಡ್ಡಗಳ ಹಿಂದಿನ ಪ್ರದೇಶ ಅಂತ ಕರಿತೀವಿ. ಮಳೆ ನೆರಳಿನ ಪ್ರದೇಶ ಅಂದ್ರ ಬೆಟ್ಟ ಗುಡ್ಡಗಳ ಹಿಂದಿನ ಪ್ರದೇಶ ಆಗಿರುತ್ತದೆ. ಮಳೆ ನೆರಳಿನ ಪ್ರದೇಶ ಅಂದ್ರೆ ನೋಡಿ, ರೈನ್ ಶಾಡೋ ಏರಿಯಾ ಅಂತ ಕರೀತಾರೆ. ಈ ಉದಾಹರಣೆ, ಇವೊಂದು ಯಾವ್ದೋ ಬೆಟ್ಟ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಬೆಟ್ಟ ಇದೆ, ಈ ಬೆಟ್ಟ ಇದೆ, ಇಲ್ಲಿ ಮಳೆ ಬರ್ತಾ ಇದೆ. ಈ ಮಳೆ ಬಂದಾಗ ಈ ಭಾಗಕ್ಕೆ ಮಾತ್ರ ಮಳೆ ಆಗ್ತದ, ಈ ಭಾಗಕ್ಕೆ ಮಳೆ ಆಗ್ತದ, ಅದ್ರ ಹಿಂದಿನ ಭಾಗಕ್ಕೆ ಮಳೆ ಆಗಲ್ಲ ನೋಡಿ. ಹಿಂದಿನ ಭಾಗಕ್ಕೆ ಮಳೆ ಆಗಲ್ಲ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ. ಮಳೆ ನೆರಳಿನ ಪ್ರದೇಶ. ಮಳೆ ಹಿಂದಿನ ಪ್ರದೇಶವನ್ನ ಮಳೆ ನೆರಳಿನ ಪ್ರದೇಶ. ಈಗ ಮಳೆ ಆಗ್ತಿರ್ತದ ನೋಡಿ, ಈ ಭಾಗ ಮಳೆ, ಒಂದು ಮರ ಇರ್ತದ, ಈ ಭಾಗಕ್ಕೆ ಮಳೆ ಆಗ್ತಿರ್ತದ ನೋಡಿ, ಅಪಾರ ಪ್ರಮಾಣದಲ್ಲಿ ಮಳೆ ಸುರಿತಿರ್ತದೆ. ಮಳೆ ಸುರಿಯಾಗ ನಾವ್ ಎಲ್ಲಿ ನಿಂತಿರ್ತೀವಿ ಅಂದ್ರೆ ಇಲ್ಲಿ ನಿಂತಿರ್ತೀವಿ ನೋಡಿ. ನಾವೆಲ್ಲ ಇಲ್ಲಿ ನಿಂತಿರ್ತೀವಿ. ಇಲ್ಲಿ ನಿಂತಿರ್ತೀವಿ ಹೊರತು ಇಲ್ಲಿ ನಿಂದ್ರಾಗಿಲ್ಲ ನಾವು. ಇಲ್ಲಿ ಯಾಕೆ ನಿಂದ್ರಲ್ಲ ಅಂದ್ರೆ ಈ ಭಾಗಕ್ಕೆ ಮಳೆ ಆಗ್ತಿರ್ತದ, ಈ ಭಾಗಕ್ಕೆ ಮಳೆ ಆಗ್ತಿರ್ತದ. 5 ನಿಮಿಷಕ್ಕೊಮ್ಮೆ ಏನ್ ಮಾಡ್ತೀವಿ? ಮಳೆ ಬರ್ತಾ ಇಲ್ಲ, ಮಳೆ ಮುಗಿತಾ ಇಲ್ಲ, ಮಳೆ ಮುಗಿತಲ್ಲ ತಿಂಗ್ ನೋಡ್ತಿರ್ತೀವಿ, ಎಣಿಕೆ ಹಾಕಿ. ಹೌದಲ್ಲ? ಅದಕ್ಕೆ ಇದನ್ನ ಏನ್ ಕರೀತಾರಂದ್ರೆ, ಈ ಪ್ರದೇಶ ಇದೆಲ್ಲ ಹಿಂದಿನ ಏನ್ ನಿಂತೀವಲ್ಲ, ಇದನ್ನೇ ನಾವು ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಮಳೆ ಹಿಂದಿನ ಪ್ರದೇಶ ಇದು, ಮಳೆ ನೆರಳಿನ ಪ್ರದೇಶ. ಯಾರವ ನಿಮ್ ಹಿಂದ ನಾವಿರ್ತೀವ ನಾವು. ಈ ಭಾಗಕ್ಕೆ ಮಳೆ ಆಗ್ತದೆ, ಅವ್ರ ಹಿಂದಿನ ಪ್ರದೇಶ ಇದೆಯಲ್ಲ, ಇದಕ್ಕೆ ರೈನ್ ಶಾಡೋ ಏರಿಯಾ ಅಂತ ಕರೀತಾರೆ. ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ, ರೈನ್ ಶಾಡೋ ಏರಿಯಾ. ಅದಕ್ಕೆ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವ ಸ್ಥಳ ಯಾವ್ದಂದ್ರ ರಾಜಸ್ಥಾನದ ರೊಯ್ಲಿ. ರಾಜಸ್ಥಾನದ ರೊಯ್ಲಿ. ಈ ರಾಜಸ್ಥಾನದ ರೊಯ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಆಗ್ತದೆ ಗೊತ್ತಾ? ಕೇವಲ 8.3 ಸೆಂಟಿಮೀಟರ್ ಮಳೆ ಆಗ್ತದೆ. 8.3 ಸೆಂಟಿಮೀಟರ್ ಮಳೆ ಆಗುವುದರ ಮೂಲಕ ಭಾರತದಲ್ಲಿ ಅತಿ ಕಡಿಮೆ ಮಳೆಯಾಗುವ ಸ್ಥಳ. ಭಾರತದಲ್ಲಿ ಅತಿ ಕಡಿಮೆ ಮಳೆಯಾಗುವುದು ರಾಜಸ್ಥಾನ್ ರೊಯ್ಲಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ನೋಡಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ನಾಯಕನಹಟ್ಟಿ ಕೇವಲ 45.6 ಸೆಂಟಿಮೀಟರ್ ಮಳೆಯಾಗುತ್ತದೆ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವುದು ರೊಯ್ಲಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಾಯಕನಹಟ್ಟಿ. ಭೂಮಿಯ ಮೇಲೆ ಯಾವುದು? ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ. ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ ಭೂಮಿಯ ಮೇಲೆ ಅತ್ಯಂತ ಕಡಿಮೆ ಮಳೆ ಆಗ್ತದೆ. ಹಾಗಾದ್ರೆ ಅರಬ್ಬಿ ಸಮುದ್ರ ಶಾಖೆಯ ಮೂಲಕ ಈ ಭಾಗ ಮಳೆ ಪಡಿತದೆ. ಬಟ್ ಬಂಗಾಳ ಕೊಲ್ಲಿಯ ಶಾಖೆಯ ಮೂಲಕ ಮೊದಲು ಮಳೆ ಪಡೆಯುವ ಪ್ರದೇಶ ಯಾವ್ದು? ಯಾರು ಹೇಳ್ತೀರಿ? ಬಂಗಾಳ ಕೊಲ್ಲಿಯ ಶಾಖೆಯ ಮೂಲಕ ಅಂಡೋಮಾನ್ ನಿಕೋಬಾರ್ ಮಳೆ ಪಡಿತದೆ. ತಮಿಳುನಾಡು ಮಳೆ ಪಡೆಯಂಗಿಲ್ಲ. ಅಂಡೋಮಾನ್ ನಿಕೋಬಾರ್ ಮಳೆ ಪಡಿತದೆ. ಅಂಡೋಮಾನ್ ನಿಕೋಬಾರ್ ಯಾವ ದಿನಾಂಕದಿಂದ ಮಳೆ ಪಡಿತದೆ? ಎಕ್ಸಲೆಂಟ್, ಶಂಕರ್ ಕರೆಕ್ಟ್ ಆನ್ಸರ್. ಮೇ 21ನೇ ತಾರೀಕು ನೋಡಿ. ಅಂಡೋಮಾನ್ ನಿಕೋಬಾರ
ಮೇ 21ರಂದು ಮಳೆ ಆಗ್ತದೆ. ರಾಜ್ಯ ಅಂದ್ರ ಕೇರಳ, ಪ್ರದೇಶ ಅಂತಂದ್ರ ಮೇ 21 ನೋಡಿ. ಈಗ ಯಾಕೆ ತೊಗೊಂಡ್ರಿ ಕ್ಲಾಸ್ ಅಂತ. ಕ್ಲಾಸ್ ತೊಗೊಂಡ್ರು ಬೈತಾವ, ಕ್ಲಾಸ್ ತೊಳಿಲ್ಲ ಬೈತಾವ. ನಮ್ದು ಅಂತದ್ ಇರ್ಬೇಕು. ಕ್ಲಾಸ್ ತೊಗೊಂಡಿಲ್ಲ ಅಂದ್ರೆ ಯಾಕೆ ಕ್ಲಾಸ್ ತೊಗೊಂಡಿಲ್ಲ ಅನ್ನೋದು. ಕ್ಲಾಸ್ ತೊಗೊಂಡ್ರೆ ಈಗ ಯಾಕೆ ಕ್ಲಾಸ್ ತೊಗೊಂಡ್ರಿ ನನ್ ನೋಡಿ ಹಂಗಿರ್ಬೇಕು ನಮ್ ನಸೀಬ. ನೀವು ಟೈಮ್ ಟೇಬಲ್ ಹಾಕಿ ಕೊಡ್ರಿ ನನಗೆ, ಎಷ್ಟು ಗಂಟೆ ತೋರಿ ಅಂತ ಹೇಳಿ. ಪ್ರದೇಶ ಯಾವ್ದಂದ್ರ ಅಂಡೋಮಾನ್ ನಿಕೋಬಾರಕ್ಕೆ ಮೇ 21ನೇ ತಾರೀಕು ಮಳೆ ಆಗ್ತದೆ. ಹಾಗಾದ್ರೆ ತಮಿಳ್ನಾಡಿಗೆ ಮಳೆ ಆಗಲ್ಲ, ತಮಿಳ್ನಾಡಕ್ ಮಳೆ ಆಗಲ್ಲ, ಆಂಧ್ರಕ್ಕೆ ಮಳೆ ಆಗಲ್ಲ, ಒಡಿಸ್ಸಾಕ್ ಮಳೆ ಆಗಲ್ಲ, ಪಶ್ಚಿಮ ಬಂಗಾಳಕ್ಕೆ ಮಳೆ ಆಗಲ್ಲ. ಮಳೆಯಾಗುವ ಪ್ರದೇಶ ಯಾವ್ದಂದ್ರ ಮೇಘಾಲಯ ನೋಡಿ. ಮೇಘಾಲಯದ ಯಾವ ಸ್ಥಳ ಅಂದ್ರೆ ಮೌಸಿನ್ ರಾಮ್ ಅನ್ನುವಂತ ಸ್ಥಳ. ಮೌಸಿನ್ ರಾಮ, ಮೇಘಾಲಯದ ಮೌಸಿನ್ ರಾಮಕ್ಕೆ ಎಷ್ಟು ಸೆಂಟಿಮೀಟರ್ ಮಳೆ ಆಗ್ತದಂದ್ರ 1141 ಸೆಂಟಿಮೀಟರ್ ಮಳೆ ಆಗ್ತದೆ. ಮೇಘಾಲಯದ ಮೌಸಿನ್ ರಾಮಕ್ಕೆ 1141 ಸೆಂಟಿಮೀಟರ್ ಮಳೆ ಆಗುವುದರ ಮೂಲಕ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಇದು. ಇಡೀ ಜಗತ್ತಿನಲ್ಲಿ, ಬರೇ ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಮಳೆಯಾಗುವ ಸ್ಥಳ. ಇಡೀ ಜಗತ್ತಿನಲ್ಲಿ ಗರಿಷ್ಠ ಮಳೆ ಬೀಳುವ ಸ್ಥಳ ಯಾವ್ದಂದ್ರ ಅದು ಮೇಘಾಲಯದ ಮೌಸಿನ್ ರಾಮ. ಎಷ್ಟು ಸೆಂಟಿಮೀಟರ್ ಮಳೆ ಆಗ್ತದಂದ್ರ 1141 ಸೆಂಟಿಮೀಟರ್ ಮಳೆ ಆಗುತ್ತದೆ. ಯಾವ ಬೆಟ್ಟಗಳು ಅಂತಂದ್ರ ಗಾರೋ ಮತ್ತು ಕಾಶಿ ಬೆಟ್ಟಗಳು. ಗಾರೋ ಮತ್ತು ಕಾಶಿ ಬೆಟ್ಟಗಳು, ಅದಕ್ಕೆ ಇವುಗಳನ್ನ ಮಳೆ ಬೆಟ್ಟಗಳು ಅಂತ ಕರೀತಾರೆ. ಈ ಗಾರೋ ಕಾಶಿ ಬೆಟ್ಟಗಳಿಗೆ ಬಡದು ಹೈಯೆಸ್ಟ್ ಮಳೆ ಆಗ್ತದ. ಹಾಗಾದ್ರೆ ಈ ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು ಪಶ್ಚಿಮ ಘಟ್ಟಕ್ಕೆ ಮಳೆ ಆದ್ರೆ, ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಮೇಘಾಲಯದ ಮೌಸಿನ್ ರಾಮಕ್ಕೆ ಮಳೆ ಆಯ್ತು. ಇವೆರಡೂ ಬಡದು ವಾಪಸ್ ಬರ್ತಾವ. ಬಡದು ಎಲ್ಲಿ ಕೂಡ್ತಾವೆ ಹೇಳ್ರಿ ನೋಡೋಣ. ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಎಲ್ಲಿ ಸಂಧಿಸುತ್ತವೆ? ಎಕ್ಸಲೆಂಟ್, ವೆರಿ ಗುಡ್. ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಸಂಧಿಸ್ತಾವ ನೋಡಿ. ಎರಡು ಎಲ್ಲಿ ಸಂಧಿಸ್ತಾವಂದ್ರ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಸಂಧಿಸುತ್ತವೆ. ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಸಂಧಿಸ್ತವೆ. ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಯಾವ ಸ್ಥಳದಲ್ಲಿ ಸಂಧಿಸುತ್ತವೆ ಅಂತಂದ್ರೆ ಈ ಒಂದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಸಂಧಿಸುತ್ತವೆ. ಕ್ವಶನ್ ಆಗಿದೆ, ಎಲ್ಲಿ ಸಂಧಿಸುತ್ತವೆ ಅಂತ ಕೇಳಿದ್ದಾನೆ. ಎರಡು ಎಲ್ಲಿ ಸಂಧಿಸ್ತವಂದ್ರ ಇಂಪಾರ್ಟೆಂಟ್ ಕ್ವಶನ್. ಕೇಳಿಸ್ತಾ ಇದೆ ಧ್ವನಿ? ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಯಾವ ಸ್ಥಳದಲ್ಲಿ ಬಂದು ಸಂಧಿಸುತ್ತವೆ ಅಂತಂದ್ರ, ಕೇಳಿಸ್ತಾ ಇದೆ ಧ್ವನಿ? ಕೇಳಿಸ್ತಾ ಇದೆಯಾ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಬಂದು ಸಂಧಿಸ್ತವೆ. ಅಲ್ಲೇ ಜಾಸ್ತಿ ಮಳೆ ಆಗ್ಬೇಕಿತ್ತಲ್ಲ, ಯಾಕೆ ಆಗಲಿಲ್ಲ? ಅಲ್ಲಿ ಮಳೆ ಪಡೆಯುವ ಬೆಟ್ಟಗಳಿಲ್ಲ. ಮಳೆ ಪಡೆಯುವ ಬೆಟ್ಟಗಳು ಇಲ್ಲ. ತೇವಾಂಶದ ಕೊರತೆ. ಸರಿಯಾಗಿ ಸಂಧಿಸುವುದಿಲ್ಲ. ಮಾರುತಗಳ ಒತ್ತಡ ಹೆಚ್ಚು. ಯಾರು ಹೇಳ್ತಾರೆ ಆನ್ಸರ್? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಆಗ್ಬೇಕಿತ್ತಲ್ಲ, ಯಾಕೆ ಮಳೆ ಆಗಲಿಲ್ಲ? ಅಲ್ಲೇ ಜಾಸ್ತಿ ಮಳೆ ಆಗ್ಬೇಕಿತ್ತಲ್ಲ, ಯಾಕೆ ಮಳೆ ಆಗಲಿಲ್ಲ? ಕೇವಲ 29% ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಆ 29% ಜನರಲ್ಲಿ ಈ ತರ ಆನ್ಸರ್ ಮಾಡಿದ್ದೀರಿ. ವೆರಿ ಗುಡ್, ಕಂಗ್ರಾಚುಲೇಷನ್ ನಿಮಗೆ. ಸರಿಯಾದಂತ ಉತ್ತರ ಇದು UPSC ಮತ್ತು KS ಕೇಳಿದ ಪ್ರಶ್ನೆ. ತೇವಾಂಶದ ಪ್ರಮಾಣ ಕಡಿಮೆ ಇರುತ್ತದೆ. ಏನ್ ತೇವಾಂಶದ ಪ್ರಮಾಣ ಅಂದ್ರ ಮೋಡಗಳಲ್ಲಿ ತೇವಾಂಶ ಇರುವುದಿಲ್ಲ. ಮೋಡಗಳಲ್ಲಿ ತೇವಾಂಶ ಇಲ್ಲದೆ ಇರುವ ಸಲುವಾಗಿ ಮಳೆ ಆಗಲ್ಲ. ಮಾರುತನೇ ಬೇರೆ, ಮೋಡನೇ ಬೇರೆ. ಮೋಡ ಅಗಾಧವಾದ ಜ್ಞಾನ, ಮಾರುತ ಮನುಷ್ಯ. ಪೆನ್ ಎಂಬುದು ಮಾರುತ, ಅದ್ರಾಗಿರುವಂತ ಮಸಿ ಇದೆಯಲ್ಲ ಮೋಡ ಅದು. ಮನುಷ್ಯ ಎಂಬ ಮಾರುತ, ಜ್ಞಾನ ಎಂಬ ಮೋಡ.
ಈ ಜ್ಞಾನ ಎಂಬ ಮೋಡ ಇದ್ರ ಎಕ್ಸಾಮ್ ಹಾಲ್ದಾಗ ಮಳೆ ಗುಡುಗು ಮಿಂಚುಗಳಾಗ್ತವೆ. ಮೋಡನೇ ಇಲ್ಲ ಸುಮ್ಮ ತೋರಿಸಿ ಬಂದ್ಬಿಡ್ದು. ಅರ್ಥ ಆಯ್ತಾ? ಮೋಡ ಅಗಾಧ ಪ್ರಮಾಣದಲ್ಲಿ, ಆ ಮೋಡದಲ್ಲಿರುವಂತ ತೇವಾಂಶ ಇದೆಯಲ್ಲ, ಆ ಮನುಷ್ಯನಲ್ಲಿರುವಂತ ಜ್ಞಾನ, ಅದು ಜ್ಞಾನ ಇತ್ತು ಅಂದ್ರೆ ಎಕ್ಸಾಮ್ ಹಾಲ್ದಾಗ ಗುಡುಗು ಮಿಂಚುಗಳಿಂದ ಮಳೆ ಆಗ್ತದ. ಇಲ್ಲಾಂದ್ರ ಟೈಮ್ ನೋಡೋದು, ನೀರು ಕುಡ್ಲಾಕ್ ಹೊರಬಹುದು, ಕ್ವಶನ್ ಪೇಪರ್ ಹೊಳ್ಳಿ ನೋಡೋದು, ತಪ್ಪ ಮಾರ್ಕ್ ಮಾಡೋದು, ಈ ತರ ಮಾಡ್ಕೊಂಡ್ ಬರ್ತದೆ.